ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಆದ್ರೆ ಅದನ್ನ ಥಿಯೇಟ್ರಲ್ಲಿ ಜನ ಬರೋ ತರ ಮಾಡೋದು ನೀವು ಮೀಡಿಯಾ. ಇವತ್ತು ಟೈಗರ್ ಪ್ರಭಾಕರ್ನ ನೀವು ನೋಡಿಲ್ಲ, ನಮ್ಮ ಯಜಮಾನ್ ಸುಧೀರ್ ಅವರು ಒಟ್ಟೊಟ್ಟಿಗೆ ಪಾಠ ಮಾಡಿದವರು. ಆ ಟೈಗರ್ ಪ್ರಭಾಕರ್ ಬಂದು ಆ ಬಾಡಿ ಇಟ್ಕೊಂಡು ಹಿಂಗೆ ನಿಂತ ಅಂದ್ರೆ ಜನ ತಪ್ಪು ಗೊತ್ತಿಲ್ಲದೆ ಚಪ್ಪಾಳೆ ತಡ್ತಾನೆ ಇರೋರು. ಅವ್ರನ್ನ ನೀವು ನೋಡಿಲ್ಲ. ಸೊ ಅವ್ರ ಮಗ ಇವತ್ತು ಬಾಡಿ ಹಿಡ್ಕೊಂಡು ನಿಂತ ಅಂತಂದ್ರೆ ಟೈಗರ್ ಪ್ರಭಾಕರ್ ಬಂದಿದ್ದಾರಂತೆ ಮತ್ತೆ ಒಂದ್ಸರಿ ಎಲ್ಲರಿಗೂ ಜ್ಞಾಪಕ ಬರ್ತಾ ಇದ್ದಾರೆ. ಅದ್ಭುತವಾಗಿ ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಹುಟ್ಟೋದು, ಪ್ರಭಾಕರ್ ಹೊಟ್ಟೆಯಲ್ಲಿ ವಿನೋದ್ ಪ್ರಭಾಕರೇ ಹುಟ್ಟೋದು. ಅವ್ರ ಪಾತ್ರಗಳನ್ನೆಲ್ಲ ನಾವು ನೋಡಿದೀವಿ. ಆ ಅಣ್ಣ ನಡೆಯೋದು, ಆ ಅಣ್ಣ ಊಟ ಮಾಡೋ ಸ್ಟೈಲು ಎಲ್ಲ ನಮಗೆ ಗೊತ್ತು. ಸೊ ಇವತ್ತು ಅವನಿಗೆ ಗೊತ್ತಿದ್ದೆ ಆ ಜೀನ್ಸ್ ಅವನಲ್ಲಿ ಕಾಣ್ತಾ ಇದೆ. ಅದ್ಭುತವಾದ ನಟ ಆಗ್ತಾ ಇದೆ. ಅವರಿಗೆಲ್ಲ ನೀವು ಮೀಡಿಯಾದವರು ಸ್ಫೂರ್ತಿ ಕೊಟ್ಟು ಟಾನಿಕ್ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು. ಇನ್ನ ಶ್ರುತಿ ಮ್ಯಾಮ್ ಚಿತ್ರ ನೋಡ್ಬೇಕು ಅಂದ್ರೆ ಎಲ್ಲರೂ ಖರ್ಚು ಬಿಟ್ಕೊಂಡೇ ಹೋಗೋದು, ಖರ್ಚು ಬಿಟ್ಕೊಂಡು ಹತ್ಕೊಂಡು ಕಣ್ಣೆಲ್ಲ ಊಹಿಸ್ಕೊಂಡು ಬರೋದು. ಇವತ್ತು ಅವರು ಡಾನು, ನಾನು ಶ್ರುತಿ ಅಳಬುರ್ಕಿ ಅಲ್ಲ, ನಾನು ಡಾನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಸೊ ಅದು ಕಲಾವಿದನಲ್ಲಿ ಇರೋ ಒಂದು ಟ್ಯಾಲೆಂಟ್, ಕಲೆ. ಅದಕ್ಕೆ ಯಾವ ಶಕ್ತಿನೂ ಬೇಕಾಗಿಲ್ಲ. ಅದಕ್ಕೆ ಕಲಾವಿದರನ್ನ ಎಲ್ಲರೂ ಗಂಧರ್ವರು ಅಂತ ಕರೀತಾರೆ. ಇವರೆಲ್ಲ ಗಂಧರ್ವರ. ಇನ್ನ ನಮ್ಮ ಸೊಸೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಮುದ್ದು ಮುದ್ದಾಗಿರೋ ಮುದ್ದು ಗಿಳಿಕೆ, ಅವಳಿಗೂ ದೇವ್ರು ಒಳ್ಳೇದು ಮಾಡ್ಕೊಂಡು. ಅದರಲ್ಲಿ ಸಮುದ್ರ ಪಾಠ ಮಾಡಿದವರು ಎಕ್ಸ್ಟ್ರಾಆರ್ಡಿನರಿ. ಶ್ರೀನಗರಕ್ಕೆ ಬಂದವರು. ಇವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ. ಆ ರಾಘವೇಂದ್ರ ಸ್ವಾಮಿ ಇವ್ರನ್ನೆಲ್ಲ ಎಲ್ಲೇ ಹೋಯ್ತಾನೆ. ಯಾಕೆಂದ್ರೆ ಬೇಡ್ರ ಕಣ್ಣಪ್ಪ ಮಾಡುವಾಗ ರಾಜ್ಕುಮಾರ್ ಅವರು 2 ದಿವಸ ಊಟನೇ ಕೊಡ್ತಾ ಇರ್ಲಿಲ್ವಂತೆ. ಇದೇನು ವಿಚಾರ ಮಾಡ್ತಾ ಇದ್ದಾರೆ ನನಗೆ ಅಂತ ಬೇಜಾರು ಮಾಡ್ಕೊಂಡಿರೋ ದಿನಗಳನ್ನ ನಾವು ನೋಡಿದೀವಿ. ಇವತ್ತು ಆ ಬೇಡ್ರ ಕಣ್ಣಪ್ಪ ಅವರಿಗೆ ಆಶೀರ್ವಾದ ಮಾಡಿದ ಈ ಮಾದೇಶ ಇವರಿಗೆ ಆಶೀರ್ವಾದ. ಅದಕ್ಕೆ ಮಾದೇಶನಿಗೆ ಜೈವಾಗ್ಲಿ ಜೈವಾಗ್ಲಿ ಜೈವಾಗ್ಲಿ. ದಯವಿಟ್ಟು ಜೂನ್ 6ಗೆ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರೂ ನಾವು ಸಪೋರ್ಟ್ ಮಾಡಿ. ನಾವು ಮೀಡಿಯಾ ಎಷ್ಟಾದರೆ ಟ್ರೈ ಮಾಡ್ತೀವಿ ರೀಚ್ ಆಗುತ್ತೆ. ಬಟ್ ವರ್ಡ್ ಆಫ್ ಮೌತ್ ನಮಗೆ ತುಂಬ ಇಂಪಾರ್ಟೆಂಟ್. ಈ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹೇಳಿ. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಗೆಲ್ಲಿಸಿ ಅಂತ ಹೇಳ್ತೀವಿ. ನಮ್ಮ ಇಡೀ ಮಾಧ್ಯಮ ಮೇಲೆ ಸಪೋರ್ಟ್ ಯಾವಾಗಲೂ ಸಿನಿಮಾ ನಮ್ಗೆ ಗೆಲ್ಲಿಸ್ಕೊಡಿ. ಇಡೀ ತಂಡ ತುಂಬಾ ಎಫರ್ಟ್ ಹಾಕಿದ್ದೀವಿ. ಖಂಡಿತ ಮಾದೇವ ನಮ್ಮೆಲ್ಲ ಸಹಾಯ ಮಾಡ್ತೀನಿ. ನಮ್ಮ ಟೀಮ್ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ಡೇಟ್ ಮರಿಬೇಡಿ, ಜೂನ್ 6ನೇ ತಾರೀಕು. ಮತ್ತು ಇದೇ ಶುಕ್ರವಾರ ಬರ್ತಿದೆ. ತಮ್ಮ ಎಲ್ಲ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೈ ಜೋಡಿಸಿ ಕೇಳ್ಕೊಂಡು ಜೈ ಈ ಸಿನಿಮಾ ಮೂಲಕ ಇನ್ನೊಂದು ಜಾನರ್ ತರ ಕಾಣಿಸ್ತಿದೆ. ಅಂಡ್ ನಾವು ತಮಿಳ್ ತೆಲುಗು ಸಿನಿಮಾ ಎಲ್ಲ ನೋಡ್ತೀವಿ. ನಮ್ಮ ಕನ್ನಡ ಸಿನಿಮಾ ಫಸ್ಟ್ ನೋಡ್ಬೇಕು. ಇದು ಐ ಥಿಂಕ್ ಒಂದು ನೆಕ್ಸ್ಟ್ ಲೆವೆಲ್ ಇದೆ. ಸೊ ದಯವಿಟ್ಟು ಎಲ್ಲರೂ ಹೋಗಿ ಕನ್ನಡ ಸಿನಿಮಾನ ಸ್ಟೇಟಲ್ಲೇ ನೋಡಿ. ಅಂಡ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟರ್ಲ್ಲೇ ಬಂದು ನೋಡಿ. ಬಿಕಾಸ್ ಆಲ್ರೆಡಿ ನಾನು ಆಟೋದಲ್ಲಿ ಬರ್ತಾರೆ ಎಲ್ಲ ನನ್ನ ಖಂಡಿತ ಇದ್ರು ನೀವು ಆ ಕ್ಯಾರೆಕ್ಟರ್ ಮಾಡಿದಿರಲ್ವಾ, ಈ ಕ್ಯಾರೆಕ್ಟರ್ ಮಾಡಿದಿರಲ್ವಾ ಅಂತ. ಸೊ ತುಂಬಾ ಚೆನ್ನಾಗಿ ರೀಚ್ ಆಗಿದೆ. ನಮ್ಮ ಸಾಂಗ್ಸ್ ಆಗಿರ್ಬೋದು, ನಮ್ಮ ಸಿನಿಮಾ ಟ್ರೈಲರ್ ಟೀಸರ್ ಆಗಿರ್ಬೋದು, ಅದು ನಿಮ್ಮಿಂದ ನೀವು ಕೊಟ್ಟಿರೋ ಸಪೋರ್ಟ್ ಇಂದ. ಸೊ ಹೀಗೆ ನನ್ನ ಸಪೋರ್ಟ್ ಮಾಡಿ, ಹಾಗೆ 6ನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ತುಂಬಾ ಸಖತ್ತಾಗುತ್ತಿದೆ. ಪ್ರತಿಯೊಬ್ಬರು ಆಕ್ಟಿಂಗು ಕೂಡ ಇದರಲ್ಲಿ ಯಾರು ಎಲ್ಲ ಶ್ರುತಿ ಮೇಡಮ್ ಆಗಿರ್ಬೋದು, ವಿನೋದ್ ಸರ್ ಆಗಿರ್ಬೋದು, ನಮ್ಮ ಹೀರೋಯಿನ್ ಸೋನಲ್ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬಾ ಆಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಭಗವಂತ ಮಾದೇಶ್ವರ ಅವರಿಗೆ ಒಳ್ಳೇದು ಮಾಡಲಿ. ಮಾದೇಶ್ವರ ನಿಜವಾಗ್ಲೂ ಅದನ್ನ ಮಾಡಿದ್ದಾರೆ. ಅಂಡ್ ರಾಶ್ಮಿ ತುಂಬಾ ಅದ್ಭುತವಾಗಿ ನೋಡಿದ್ರು ಕೂಡ ಒಂದು 4 ಜನ ನೀವೇ ಹೇಳ್ತೀರಾ
ಹೋಗಿ ನೋಡಿ ಅಂತ. ನಾನು ಇವಾಗ ನೋಡಿದ್ರು ಮತ್ತೆ ನೋಡ್ಬೇಕು ಅನಿಸ್ತಿದೆ. ಆದ್ರೆ ಇವತ್ತು ಮತ್ತೆ ಅಡ್ಡು ಆಯ್ತಾ ಇದ್ದೀನಿ. ಅಂಡ್